ಯಪ್ಪೋ 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 ಎಲ್ಲ ರಾಜಕಾರಣಿಗಳು ಸೇರ್ಕೆಟ ದೇಶ ನಾಶ ಮಾಡಕ್ ನಿಂತಾರ. ದೇಶನ ಸರ್ವನಾಶ ಮಾಡಿರ್ತಾರ ನನ್ನ ಮಕ್ಳ. ಯಪ್ಪೋ ಅರಾವಳಿ ಬೆಟ್ಟಗಳನ್ನ ನಾಶ ಮಾಡ್ತಾರತ್ ನೋಡ್ರಿ. ಏನಾರ ಏನು ಐತಿ ಅವನು ಅಟ್ಟಿಗೇನು ಅನ್ನ ತಿಂತಾರೋ ಎಗರಿಸ್ತಿತ್ತಾರ ಅವನು. ಸುಪ್ರೀಂ ಕೋರ್ಟ್ನವರು ಇವ್ರ ಪರವಾಗಿ ತೀರ್ಪು ಕೊಟ್ಟಿರ್ತಾರಪ್ಪ. ಅಭಿವೃದ್ಧಿ ಮಾಡ್ತಿರೋ ಓಕೆ ಅವನವನು ಎಲ್ಲ ಸರ್ವನಾಶನು ಮಾಡಿಡ್ತಿರಲ್ಲು ಮಾರಿ ಅವನವನು. ಜಸ್ಟ್ ಅರಾವಳಿ ಬೆಟ್ಟ ಸರ್ದೋಪ ಅಂದ್ರೆ ಏನಕ್ಕೈತ ಅನ್ನೋ ಕಾಮನ್ ಸೆನ್ಸ್ ಐತೆ ನಿಮ್ಗೆ ಅವನವನು. ತಾರ ಮರುಗಿದ್ದೆಲ್ಲ ಎಲ್ಲ ಮರ ಸತ್ಯಕ್ಕೆ ಏಟು ಜಡ್ಡ ಅವನವನು ಪೂರ್ತಿ ಉತ್ತರ ಭಾರತನ ನುಂಗಿ ನೀರು ಕುಡಿದು ಬಿಡ್ತೈತಿ ಮಕ್ಕ ಅವನವನು. ಎಲ್ಲೆಲ್ಲ ಇದ್ದು ಬಿದ್ದು ರಾಜ್ಯ ಎಲ್ಲ ಅವನವನು ಎಲ್ಲ ಜನರು ಹೈಕೋಬೇಕು ನಿಮ್ಮ ಹೆಸರ್ಲೆ. ಅಲ್ಲೋ ಕೊಯ್ಲಿ ಈ ಸ್ವಾಮಿ ಅವನವನು ಡೆಲ್ಲಿ ಒಂದು ನಾಶ ಮಾಡಿ ಸಾಲಿಲ್ಲ ಅವನವನು. ಅಲ್ಲಿ ಉಸಿರಾಡಕ್ ಆಗೋಲ್ತು, ಕುಡಿ ನೀರಿಗೆ ಆಗೋಲ್ತು ಅವನವನು, ಏನೇನು ಆಗೋಲ್ತಪ್ಪ. ಉಪಯೋಗಿರ್ಲಾರ್ದ ರಾಜ್ಯ ಮಾಡಿಬಿಟ್ರ ಅವನವನು ಅಭಿವೃದ್ಧಿ ಹೆಸರ್ಲಿ ಅವನವನು. ಇನ್ನ ಎಟ್ರ ಅಭಿವೃದ್ಧಿ ಮಾಡ್ಬೇಕಂತ ತಿಂತಾರ ಮರಿ, ಎಟ್ರ ಅಭಿವೃದ್ಧಿ ಮಾಡ್ಬೇಕಂತ ತಿಂತಾರ ಅವನವನು. ಜೇರ್ ಕಡ್ತಾ ಅಲ್ಲಿದ್ ಒಂದ್ ಬೆಟ್ಟ ಸರಿತಂತೇಳಿ ಅವನವನು ಪೂರ್ತಿ ಎದ್ದು ಬಿದ್ದ ರಾಜ್ಯಗಳೆಲ್ಲ ಸರ್ವನಾಶಕ ಅವನವನು. ಈಗ ನನ್ನ ಮಕ್ಳೇನು ಮರಿ ಬರೀ 5 ವರ್ಷ ಆಡಳಿತ ಮಾಡೋ ಮಟ್ಟ ಮಾಡಿ ಕೇಟ ಅವನವನು ಎಲ್ಲಾರ್ನು ಸತ್ಯನಾಶ ಮಾಡ್ತಾರ. ಈ ನನ್ನ ಮಕ್ಳ ಬರೀ ತಾಮಾತು ತಮ್ಮ ಇದಾತ ಅಟ್ಟ ನೋಡ್ಕೋತಾರ ಮಂಗ್ಯಾನ ಮಕ್ಳ. देखो मेरा बच्चो, कोर्ट ने तीर्प दिया 100 ಮೀಟರ್ ಕಿಂತ ಜಾಸ್ತಿ ಹೈಟ್ ಇದ್ದಿದ್ದಟ್ಟ ಅರಾವಳಿ ಬೆಟ್ಟಗಳು. ಉಳಿದ ಅರಾವಳಿ ಬೆಟ್ಟಗಳ ಸಂಬಂಧ ಬರಂಗಿಲ್ಲ. ಅವಕ್ಕೆ ನಾವು ಪ್ರೊಟೆಕ್ಷನ್ ಕೊಡೋ ಜರೂರತ್ತಿಲ್ಲ. ಅವತ್ರ ಬೇಕಾದಂಗೆ ಮೈನಿಂಗ್ ಮಾಡಬಹುದು. ಅವ್ ಪರ್ಮಿಷನ್ ಕೊಟ್ಬಿಟ್ಟೈತಿ, ಕೋರ್ಟ್ನ ಪರ್ಮಿಷನ್ ಕೊಟ್ಬಿಟ್ಟೈತಿ. ನಮ್ಮನೇನು ಕೇಳ್ತೀರಿ, ನಾವ್ ಮೈನಿಂಗ್ ಮಾಡಕ್ ಕೊಡವ್ರ. ಅಯ್ಯಯ್ಯೋ ಕೊಯ್ಲಿ ಇವ್ರ ಹೊಟ್ಟೆ ಅನ್ನತ್ತಿತ್ತಾರೋ ಯಾಕಸ್ತಾರೋ ಅವನೂನ. ಬರೀ ಇವ್ರದ ವಿಚಾರ ಮಾಡ್ತಾರಪ್ಪ ಅವನೂನ. 2 ಬೆಟ್ಟಗಳು ನಡಬರ್ಕ್ ಒಂದ್ ಸಣ್ಣ ಬೆಟ್ಟ ಇತ್ತಪ್ಪ, ಅದನ್ನ ಕಡದ್ರಪ್ಪ. ಆ 2 ಬೆಟ್ಟಗಳಿಗೆ ಸಪೋರ್ಟ್ ಏನಿರ್ತೈತಿ, ಆ 2 ಬೆಟ್ಟ ಕುಸಂಗಿಲ್ಲ, ಅದು ಹಾಳಾಗೋಲ್ಲ ಅವನೂನ. ಆ ಕಾಡಿಂದ ಅವನವನು ತಾರ ಬರುವಾಗಿದ್ದಿದ್ದು ಎಲ್ಲ ಉಸುಗ ಏಟು ಜಡ್ ವಾಪಸ್ ಈ ಕಡೆ ಬೆಳಂಗಿಲ್ಲನ ಅವನವನು. ಡೆಲ್ಲಿ ಒಂದು ಹಾಳು ಮಾಡಿ ಸಾಲಿಲ್ಲ ನಿಮ್ಗೆ ಅವನವನು. ಉಳಿಕೆದ್ದು ಎಲ್ಲಾ ರಾಜ್ಯಗಳನ್ನ ಹಾಳು ಮಾಡ್ಬೇಕಂತ ನಿಂತು ಬಿಟ್ರಗಳು. ಅದು ಹಾಳಾಗೋಲಪ್ಪ ಅವನವನು. ಅಲ್ಲಿದ್ದಿದ್ದು ಪ್ರಾಣಿ ಪಕ್ಷಿಗಳು ಏನ್ ಮಾಡ್ಬೇಕು ಅವಕ್ಕೆ ಬದುಕು ಹಾಕಿಲ್ಲ ಅವನವನು. ಅವತರ ಬದುಕು ಕಿತ್ಕೊಳ್ಳುವಂತ ಅವಕಾಶ ಯಾವ ಕೊಟ್ಟವ ಯಾರ ಅವನವನ. ನಿಮ್ಮ ಬರೀ ನಿಮ್ದು ಅಟ್ಟ ವಿಚಾರ ಮಾಡ್ತಿರ್ಲು ಅವನವನ. ನೀವೇನು ಮನುಷ್ಯರ ಪಕ್ಷಿ ಅಲ್ಲಪ್ಪ. ನಿಮ್ಮಂತವ್ರಿಂದ ಪ್ರಾಯ ಆಗ್ಲತ್ತ ಬಡ್ಕೊಳಿಗತ್ತೀವಿ ನಾವು. ಇವ್ರದ್ದು ಬಿಡು ಮರೆ, ಇವ್ರದ್ದು ಬಿಡು ಅವನವನ. ಆ ನ್ಯೂಸ್ ಚಾನಲ್ದವ್ರು ಸಣ್ಣ ನೋಡ್ರಿಗತ್ತೆ ಅವನು. ದರ್ಶನ್ ಹಂಗೆ ಹೇಳಿದ, ಸುದೀಪ್ ಹಂಗೆ ಹೇಳಿದ, ಅವ್ರದ್ದು ಈ ಕಡೆ ಹಚ್ಚಿದೆ, ಈ ಕಡೆ ಅವ್ರದ್ದು ಹಚ್ಚಿದೆ. ಲೇ ನಿಮ್ಮ ಇಂಥದ್ದು ನ್ಯೂಸ್ ಮಾಡ್ರು ಅವನವನು. ನೇಚರ್ ಉಳಿಸುವಂಥದ್ದು ಏನಾರ ನ್ಯೂಸ್ ಮಾಡ್ರು ಅವನವನು. ಬರೀ ಬೆಂಕಿ ಹಚ್ಚೋದ ನ್ಯೂಸ್ ಮಾಡ್ತಿರ್ತಾರೆ ಯಾವಾಗ ನೋಡಿದ್ರು ಅವನವನು. ಒಂದರ ಚಲೋ ನ್ಯೂಸ್ ಬರೀ ಅವು ಏನು 2 ಸೆಕೆಂಡ್ ಹಾಕ್ತಾರೆ ನೋಡವನು. ಹಾಕಿವ ಇಲ್ಲ ಅನ್ನಂಗೆ ಅವನವನು. ಉಳಿಕೆದೆಲ್ಲ ಅವ ಇರ್ತಾವ 99% ಅವ. 1 ಸೆಕೆಂಡ್ ಅಲ್ಲೇ ಇಲ್ಲೇ ಒಂದು ಹೆಡ್ಲೈನ್ ಹಾಕಿ ತೆಗೆದು ಬಿಡ್ತಾರೆ, ಮುಗೀತು. ನಾವು ಹೇಳಿ ಅನ್ನಂಗೆ. ಇಂಥದ್ದು ನ್ಯೂಸ್ ಮಾಡ್ರು, ಇಂಥವು ಚಲೋ ನ್ಯೂಸ್ ಮಾಡ್ರಿ ನಿಮ್ಮ ಮಾಪನ. ಅವ್ರು ಮಾತಾಡಕ್ಕೆ ರಗಡ ಅದಾವ ಅವನವನ. ಅದು ಬಿಟ್ಟು ಎಲ್ಲ ಲಾಸ್ಟಿಗೆ ಜಗಳ ಹಚ್ಚುವಂಥದಕ್ಕೆ ಅವನವನ ಫುಲ್ ಪಬ್ಲಿಸಿಟಿ ಅವನವನು. ದರ್ಶನ್ ಹೆಂಗೆ ಹೇಳಿದ, ಸುದೀಪ್ ಹಿಂಗೆ ಹೇಳಿದ, ಎಲ್ಲ ತಂದು ನೆತ್ ಹೈಕೋಬೇಕು ನಿಮ್ಮ ಹೆಸರ್ಲೆ. ನೋಡ್ರಿ ಅನ್ನಾರ, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮ ರಾಜಕಾರಣಿಗಳು ಅವನವನು ಪಂಚಭೂತಗಳಲ್ಲಿ ಬೆಂಕಿ ಒಂದು ಬಿಟ್ಟು ಉಳಿಕೆದೆಲ್ಲ ಸರ್ವನಾಶ ಮಾಡ್ಯಾಬಿಟ್ರ. ಅವನವನು ಗಾಳಿಗೆ ಸರ್ವನಾಶ ಮಾಡಿಬಿಟ್ರ, ಡೆಲ್ಲಿನ ಸಾಕ್ಷಿ ಅದ. ಅವನವನು ನೀರಿಗೂ ಸರ್ವನಾಶ ಮಾಡಿಬಿಟ್ರ. ನಾವು ರೊಕ್ಕ ಕೊಟ್ಟು ತಗೋಬೇಕು ಈಗ ಅವನವನು. ಎಲ್ಲಾಕ್ ಸತ್ಯಕ್ಕೆ ರೊಕ್ಕ ಕೊಟ್ಟು ಹೋಗುವಂತ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಎಲ್ಲ A to Z ಸರ್ವನಾಶ ಮಾಡ್ಯಾರ್ರಿ ಅವನವನು. ಭೂಮಿ ಅಂತೂ ಮೈನಿಂಗ್ ಮಾಡಿ ಸತ್ಯನಾಶ ಮಾಡಿಬಿಟ್ರ ಅವನವನು. ಇನ್ನು ಆಕಾಶ ಅವನವನು ಚಂದ್ರಯಾನ ಮಾಡಿದೆ, ಸೂರ್ಯಯಾನ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಎಲ್ಲ ಮಾಡಿ ಅದನ್ನು ಸತ್ಯನಾಶ ಮಾಡ್ಯಾರ ಅವನವನು. ಹೇಳ್ತೀನಿ ಕೇಳ್ರಿ ಅನ್ನಾರ, ಮುಂದೇನ್ರ ಫ್ಯೂಚರ್ನಾಗ ನಿಮ್ಮ ಮೊಮ್ಮಕ್ಕಳು ಅವ್ರ ಮೊಮ್ಮಕ್ಕಳು ಹುಟ್ಟಿದ್ರಪ್ಪ ಅಂದ್ರೆ ಬರೀ ಉಸಿರಾಡಕ್ಕೆ ಒದ್ದಾಡ್ತಾರ ಅವನವನು. ಅವ್ರು ಅವಾಗ ನಿಮಗೆ ಚಪ್ಪಲಿ ಹೊಡೆದು ಬೈಲಿಕ್ಕಾರ ಅವನವನು. ನನ್ನ ಹೆಸರು ಚೇಂಜ್ ಮಾಡ್ಕೋತೀನಿ ನಾನು ಅವನವನು. ಪ್ಲೀಸ್ ರೀಪ್ಪ ಪ್ಲೀಸ್ ಈಗಾರ ನೇಚರ್ ಉಳ್ಸಾಕ ಟ್ರೈ ಮಾಡ್ರಿ ಅವನವನು. ಸೂಪರ್ ಮಾಮ.